ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಾನು ತುಂಬ ದಿವಸ ಆಗಿತ್ತು ಲಾಂಗ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡಿ. ಅದಕ್ಕೋಸ್ಕರ ಇವತ್ತು ಕಂಟೆಂಟ್ ಇರೋ ವಿಡಿಯೋಯಿಂದನೇ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ನ ಅಂತ. ಸೊ ಕಂಟೆಂಟ್ ಇಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಂಟೆಂಟು ತುಂಬ ಜನಕ್ಕೆ ಯೂಸ್ ಆಗ್ಬೋದು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತು ಇದು ನನ್ನ ಒಪಿನಿಯನ್ ಕೂಡ, ಬೇರೆಯವ್ರ ಒಪಿನಿಯನ್ ನನಗೆ ಗೊತ್ತಿಲ್ಲ. ಮತ್ತು ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು, ಎಷ್ಟೋ ಜನ ಪ್ರೆಗ್ನೆಂಟ್ ಇರ್ತಾರೆ, ಅವರಿಗೆ ಯೂಸ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನನ್ನ ಲೈಫಲ್ಲಿ ಆದಂಥ ಒಂದು ಜರ್ನಿನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರೆಗ್ನೆನ್ಸಿ ಜರ್ನಿಲಿ ಏನು ಮಿಸ್ಟೇಕ್ ಮಾಡಿದ್ದೆ, ಅದರಿಂದ ಏನು ಪ್ರಾಬ್ಲಮ್ಸ್ ಆಯಿತು, 2 ಇಯರ್ಸ್ ನಾನು ಯಾಕೆ ಆ ರೀತಿ ಸಫರ್ ಪಟ್ಟೆ ಅನ್ನೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ ನೇಮ್ ಬಂದು DS ಕನ್ನಡ ವ್ಲಾಗ್ಸ್ ಅಂತ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ನನ್ನದು ಚಾನಲಲ್ಲಿ ಬಂದು ಲಾಂಗ್ ವೀಡಿಯೋಸ್ ಅಷ್ಟಾಗಿ ನಾನು ಅಪ್ಲೋಡ್ ಮಾಡ್ತಿಲ್ಲ, ಶಾರ್ಟ್ಸ್ ಹಾಕ್ತಾ ಇದ್ದೀನಿ. ಬೇಕಂದರೆ ನೀವು ಶಾರ್ಟ್ಸ್ನ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು. ಡೈಲಿ ಹೆಲ್ತಿ ಲೈಫ್ ಸ್ಟೈಲ್ ಥರ ನಾನು ರೊಟೀನ್ನ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಅದನ್ನು ನೀವು ಚೆಕ್ ಮಾಡ್ಬೋದು. ನಾನು ಮೇನ್ ಏನು ಶೇರ್ ಮಾಡಬೇಕು ಅಂತ ಬಂದೆ ಅಂದರೆ ಇವತ್ತು ವಿಡಿಯೋದಲ್ಲಿ ಏನಿಲ್ಲ, ನಾನು ಎಲ್ಲ ರೀತಿ ಪ್ರೆಗ್ನೆಂಟ್ ಆದೆ. ಅಂದರೆ ಮದುವೆ ಆಗಿ 4 ಮಂತ್ಸಿಗೆ ನಾನು ಕನ್ಸೀವ್ ಆದೆ. ಸೊ ಫಸ್ಟು ಪ್ರೆಗ್ನೆನ್ಸಿ ಎಲ್ಲರಿಗೂ ಖುಷಿ ಇರುತ್ತೆ, ನನಗೂ ಅದೇ ರೀತಿ ಖುಷಿಯಾಗೇ ಇದ್ದೆ, ಚೆನ್ನಾಗಿದ್ದೆ. ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೆ, ನಮ್ಮ ಮನೆಯವರೇ ಕರ್ಕೊಂಡು ಹೋಗೋರು. ಮಂತ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೆ, ತೋರಿಸ್ಕೊಂಡು ಬರ್ತಾ ಇದ್ದೆ, ಎಲ್ಲ ಆಗ್ತಾಯಿತ್ತು, ಚೆನ್ನಾಗೇ ಇದ್ದೆ. ನನ್ನ ಥಾಟ್ ಏನಂದರೆ ಮೊದಲಿಂದನೂ ನಾನು ನಾರ್ಮಲ್ ಡೆಲಿವರಿನೇ ಮಾಡಿಸ್ಕೊಬೇಕು, ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ನಂದು ಥಾಟ್ ಇದ್ದಿದ್ದು. ನಮ್ಮ ಮನೆಯವ್ರ ಥಾಟ್ ಕೂಡ ಅಷ್ಟೇ, ನಾರ್ಮಲ್ಲೇ ಮಾಡಿಸ್ಬೇಕು, ನಾರ್ಮಲ್ ಡೆಲಿವರಿನೇ ಮಾಡಿಸ್ಬೇಕು, ಆದಷ್ಟು ನಾರ್ಮಲ್ಗೆ ಟ್ರೈ ಮಾಡಿಸ್ಬೇಕು ಅಂತಲೇ ಇದ್ದಿದ್ದು. ಆ ರೀತಿ ಯೋಚನೆಯಲ್ಲಿ ನಾವಿದ್ವಿ. ಮಂತ್ಲಿ ಟ್ಯಾಬ್ಲೆಟ್ ಎಲ್ಲ ಕೊಡೋರು, ಹಾಸ್ಪಿಟಲ್ಗೆ ಹೋಗ್ತಿದ್ದೆ, ಬರ್ತಿದ್ದೆ. ಹೀಗೆ ಪ್ರೆಗ್ನೆಂಟ್ ಅಂತ ಶೇರ್ ಮಾಡ್ತೀವಲ್ಲ ಯಾರ ಹತ್ರನಾದರೂ, ನಮ್ಮ ಮನೆಯವರು ಹಿಂಗೆ ಶೇರ್ ಮಾಡಿದ್ದಾರೆ ಯಾರ ಹತ್ರನೋ. ಅವ್ರು ಏನು ಹೇಳಿದ್ದಾರೆ ಅಂದರೆ ಅವ್ರ ಒಪಿನಿಯನ್ ಅವ್ರು ಶೇರ್ ಮಾಡಿದ್ದಾರೆ, ಅವ್ರದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಮತ್ತು ನಮ್ಮದೇ ತಪ್ಪು ಇದರಲ್ಲಿ, 100% ನಮ್ಮದೇ ತಪ್ಪು. ಅವ್ರು ಏನು ಹೇಳಿದ್ದಾರೆ ಅಂದರೆ, ಈ ರೀತಿ ಫುಲ್ ಮಾತ್ರೆ ತೊಗೊಂಡ್ರೆ ಪಾಪು ಹೊಟ್ಟೆಯಲ್ಲಿ ದಪ್ಪ ಆಗೋ ಚಾನ್ಸಸ್ ಇರುತ್ತೆ, ಫುಲ್ಲು ಮಾತ್ರೆ ತೊಗೊಂಡ್ರೆ. ಅಂದರೆ ಡಾಕ್ಟರ್ ನಮಗೆ ಮಂತ್ಲಿ ಕೊಡ್ತಾರಲ್ಲ, ಅದು ಏನು ಕೊಡ್ತಾರೆ ಅದು ಫುಲ್ ತೊಗೊಂಡ್ರೆ ಆ ರೀತಿ ಆಗುತ್ತೆ ಅಂತ ಅಸ್ಯೂಮ್ ಮೇಲೆ ಹೇಳಿದ್ದಾರೆ ಅವರು. ಹೊಟ್ಟೆಲೆ ದಪ್ಪ ಆಗುತ್ತೆ, ಡೆಲಿವರಿ ಕಷ್ಟ ಆಗುತ್ತೆ. ಮತ್ತು ಮಾತ್ರೆನೂ ಅಷ್ಟೇ ನೆಸೆಸಿಟಿ ಇಲ್ಲ, ಫುಡ್ಡಲ್ಲೇ ತೊಗೊಬೋದು, ನಾವು ಫುಡ್ ತಿನ್ಬೋದು, ಎಲ್ಲ ಥರ ಫುಡ್ ತಿನ್ಕೊಂಡಿದ್ರೆ ಮಾತ್ರೆ ತೊಗೊಳ್ಳೋ ನೆಸೆಸಿಟಿ ಇಲ್ಲ, ಹಾಗೆ ಹಿಂಗೆ ಅಂತ ಸ್ವಲ್ಪ ಹೆಂಗೆ ಹೇಳಿದ್ದಾರೆ. ಅಂದರೆ ಅವರು ವೈಫು ಆ ರೀತಿ ಮಾಡಿದರು, ಇಲ್ಲ ಅಂದರೆ ಅವ್ರ ವೈಫು ಕನ್ಸೀವ್ ಆದಾಗ ಆ ರೀತಿ ಏನೋ ವಿಚಾರಗಳು ಶೇರ್ ಮಾಡಿರ್ತಾರೆ, ಅದನ್ನು ನಮ್ಮ ಮನೆಯವ್ರ ಹತ್ರ ಆ ರೀತಿ ಶೇರ್ ಮಾಡಿದ್ದಾರೆ. ನಮ್ಮ ಮನೆಯವರು ನನಗೆ ಹೇಳಿದ್ರು, ಈ ರೀತಿ ಹೇಳಿದ್ರು ಅವರು ಅಂತ. ನಾನು ಅದನ್ನು ಸ್ಕಿಪ್ ಮಾಡ್ಬೋದಾಗಿತ್ತು, ಅಂದರೆ ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು. ಬಟ್ ನಾನು ಏನು ಅಂದ್ಕೊಂಡೆ ಅಂದರೆ, ಹೌದೇನೋ ನಿಜನೇನೋ ಅಂತ ಅಂದ್ಕೊಂಡು ಅವರು ಒಂದು 60% ಮಾತ್ರೆ ತೊಗೊಂಡ್ರೆ ಸಾಕು ಅಂತ ಶೇರ್ ಮಾಡಿದ್ದಾರೆ. ನಾನು ನೋಡಿದ್ರೆ ಮಾತ್ರೆನೇ ತೊಗೊಂಡಿಲ್ಲ. 1 ಮಂತ್ಗೆ ತೊಗೊಂಬಂದರೆ ಮಾತ್ರೆನ ಹಾಸ್ಪಿಟಲಿಂದ, ನಾನು ಅದನ್ನೇ ಒಂದು 3-4 ಮಂತ್ಸ್ ತೊಗೊಳ್ಳೋದು, ಆ ರೀತಿ ಮಾಡಿದ್ದೀನಿ. ಅಂದರೆ ಫುಲ್ ಮಾತ್ರೆ ಸ್ಕಿಪ್ ಮಾಡಿದ್ದೀನಿ, ಅಷ್ಟಾಗಿ ಮಾತ್ರೆನೇ ತೊಗೊಂಡಿಲ್ಲ, ಆ ರೀತಿ ಮಾಡ್ಕೊಂಬಂದೆ. ಕೆಲವೊಬ್ಬರು ಹೇಳಿದ್ರು, ಈ ರೀತಿ ಮಾತ್ರೆ ಸ್ಕಿಪ್ ಮಾಡಿದ್ದೆ, 2 ಇಯರ್ಸ್ ನಾನು ಸಫರ್ ಪಟ್ಟೆ ಅಂತ ಶೇರ್ ಮಾಡಿದಾಗ ಹೇಳಿದ್ರು. ನಾನು ಮಾತ್ರೆನೇ ತೊಗೊಂಡಿರಲಿಲ್ಲ, ನನಗೇನೂ ಆಗಲೇ ಇಲ್ಲ ಅಂತ. ಅವ್ರ ಬಾಡಿ ಹೆಂಗಿತ್ತೋ ಗೊತ್ತಿಲ್ಲ ನನಗೆ, ಇಲ್ಲಾಂದರೆ ಅವರು ಸ್ಟ್ರಾಂಗ್ ಆಗಿದ್ರು, ಇಲ್ಲಾಂದರೆ ಫುಡ್ಡಲ್ಲಿ ಏನಾದರೂ ಚೆನ್ನಾಗಿ ತಿನ್ನೋರೇನೋ ಅವರು, ಗೊತ್ತಿಲ್ಲ. ಅವ್ರ ಬಾಡಿ ಹೆಂಗಿತ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಬಾಡಿ, ನನಗೆ ಆದಂಥ ಸಫರಿಂಗು ಅವ್ರಿಗಾಯ್ತೋ ಹೆಂಗೋ ಗೊತ್ತಿಲ್ಲ. ಅವ್ರು ಆ ರೀತಿ ಹೇಳಿದ್ದು ಉಂಟು ನನಗೆ, ಮಾತ್ರೆ ತೊಗೊಂಡ್ರೆ ಏನಲ್ಲ, ಫುಡ್ಡಲ್ಲಿ ಬರುತ್ತೆ ನಮ್ಮ ಬಾಡಿಗೆ ಅಂತ ಹೇಳಿದರು. ಸೊ ಅದೊಂದಾಯಿತು. ನಾನು ಈ ರೀತಿ ಸ್ಕಿಪ್ ಮಾಡಿದೆ, ಮಾತ್ರೆ ತೊಗೊಳ್ಲಿಲ್ಲ. ನೆಕ್ಸ್ಟು ಡೆಲಿವರಿ, ನಾರ್ಮಲ್ ಡೆಲಿವರಿನೇ ಆಯಿತು, ಎಲ್ಲ ಚೆನ್ನಾಗಾಯಿತು. ನಾನು ಪಾಪು ಎಲ್ಲ ಚೆನ್ನಾಗೇ ಇದ್ವಿ. ಆದ್ರೂ ಡೆಲಿವರಿ ಆದಮೇಲೆ ಕೂಡ 3-4 ಮಂತ್ಸ್ ತೊಗೊಳ್ಳಿ ಅಂತ ಹೇಳಿದರು ಡಾಕ್ಟರ್ ಮಾತ್ರೆನ. ಬಟ್ ನಾನು ನನ್ನ ನೆಗ್ಲೆಕ್ಟಿಂದ, ನಂದು ಯಾವುದ್ಯಾವುದೋ ಯೋಚನೆಯಿಂದ, ನನ್ನ ಥಾಟ್ಸಿಂದ
ಬೇಡ ಬಿಡು ಫುಡ್ಡಲ್ಲೇ ತಿನ್ನೋಣ, ಮತ್ತೆ ಯಾಕೆ ಡೆಲಿವರಿ ಟೈಮಲ್ಲೇ ಮಾತ್ರೆ ತೊಗೊಂಡಿಲ್ಲ, ಏನೂ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಕೊಂಬಂದೆ. ಮತ್ತೇನು ನಾನು ಮಾತ್ರೆ ತೊಗೊಂಡ್ಲೇ ಇಲ್ಲ. ಬಟ್ ಡಾಕ್ಟರ್ ಹೇಳಿದರು 3-4 ಮಂತ್ಸ್ ತೊಗೊಳ್ಳಿ ಮಾತ್ರೆನ ಅಂತ. ಆದರೆ ಡಾಕ್ಟರ್ ಒತ್ತಿ ಹೇಳಿದರು ಮಾತ್ರೆ ತೊಗೊಳ್ಳಿ, ಬಾಡಿಗೆ ಎಲ್ಲದೂ ಫುಡ್ಡಲ್ಲಿ ಸಿಗೋದಿಲ್ಲ, ಮಾತ್ರೆ ನೀಟಾಗಿ ತೊಗೊಳ್ಳಿ ಅಂತ ಹೇಳಿದರು. ಫಸ್ಟು ಪ್ರೆಗ್ನೆನ್ಸಿ ಬೇರೆ ಅಂತ. ಬಟ್ ನಾನು ಅವಾಗಲೂ ನೆಗ್ಲೆಕ್ಟ್ ಮಾಡಿದೆ ಪ್ರೆಗ್ನೆನ್ಸಿಲಿ, ಮತ್ತು ಆಫ್ಟರ್ ಡೆಲಿವರಿನೂ ನೆಗ್ಲೆಕ್ಟ್ ಮಾಡಿದೆ, ಮಾತ್ರೆ ತೊಗೊಂಡ್ಲೇ ಇಲ್ಲ. ಹೀಗಿರುವಾಗ ನಾರ್ಮಲ್ ಡೆಲಿವರಿ ಎಲ್ಲ ಆಯಿತು, ಪಾಪನೂ ಚೆನ್ನಾಗಿತ್ತು. 2.8 ಇತ್ತು ಪಾಪು, ಅಂದರೆ 2 kg 800 ಗ್ರಾಮ್ ಏನೋ ಇತ್ತ. ನಾನು ಚೆನ್ನಾಗಿದ್ದೆ, ನನಗೂ ನಾರ್ಮಲ್ ಡೆಲಿವರಿ ಆಯಿತು, ಎಲ್ಲ ಚೆನ್ನಾಗೇ ಆಯಿತು, ಆರಾಮಾಗೇ ಇದ್ದೆ. ಆದರೆ ಡೆಲಿವರಿ ಎಲ್ಲ ಆದಮೇಲೆ ಒಂದು 2-3 ಮಂತ್ಸ್ ಹೋದ್ಮೇಲೆ ಗೊತ್ತಾಯಿತು ನನಗೆ ಎಷ್ಟು ಎಫೆಕ್ಟು ಆಯಿತು ಅಂದರೆ ತುಂಬಾ ಎಫೆಕ್ಟ್ ಆಯಿತು. ಅಂದರೆ ಮೋಷನ್ ಪ್ರಾಬ್ಲಮ್ ಆಗೋದು ಸಿಕ್ಕಾಪಟ್ಟೆ. ಆ್ಯಕ್ಚುಲಿ ಪ್ರೆಗ್ನೆನ್ಸಿಲಿ ಆಗುತ್ತೆ ಮೋಷನ್ ಪ್ರಾಬ್ಲಮ್, ಎಲ್ಲರಿಗೂ ಆಗುತ್ತೆ. ಬಟ್ ನನಗೆ ಆಪ್ರೇಷನ್ ಲೆವೆಲ್ಗನ ಆಗಿತ್ತು. ಅಂದರೆ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ ಗೊತ್ತಾ ನಿಮಗೆ, ಏನಾದರೂ ಮೋಷನ್ ಪ್ರಾಬ್ಲಮ್ ಆದರೆ ಸರ್ಜರಿ ಮಾಡಬೇಕು ಆ ರೀತಿ ಹೇಳಿದರು ನನಗೆ. ಮತ್ತು ಇನ್ನೊಂದೇನೆಂದರೆ ಆಫ್ಟರ್ ಡೆಲಿವರಿ ಏನು ಕೊಡೋದಿಲ್ಲ, ಬರೀ ಸಪ್ಪೆ ಅನ್ನ, ತರಕಾರಿ, ಕಾಳು ಏನು ಕೊಡೋದಿಲ್ಲ, ಆ ರೀತಿ ಮಾಡ್ತಾರೆ. ಅದೊಂದು ಎಫೆಕ್ಟ್ ಆಯಿತು. ಫುಲ್ಲು ಮೋಷನ್ ಪ್ರಾಬ್ಲಮ್ ಆಗೋದು, ಫುಲ್ಲು ಬ್ಲೀಡಿಂಗ್ ಆಗೋದು. ಅಂದರೆ ವಾಶ್ರೂಮ್ಗೆ ಹೋದರೆ ಸಾಕು ನನಗೆ ಬ್ಲೀಡಿಂಗ್ ಆಗೋದು, ಸ್ಕಿನ್ನು ಫುಲ್ ಕಟ್ ಆಗೋದು, ತುಂಬಾ ಮೋಷನ್ ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಬಂದು ಕೈಯೆಲ್ಲ ಹಂಗಂಗೆ ಇಟ್ಕೊಳ್ಳೋದು, ಈ ಬೆಟ್ಟೆಲ್ಲ ಹಂಗಂಗೆ ಇಟ್ಕೊಳ್ಳೋದು, ಈ ರೀತಿ ಇಟ್ಕೊಳ್ಳೋದು, ಕೈ ಕಾಲೆಲ್ಲ ಹಂಗಂಗೆ ಇಟ್ಕೊಳ್ಳೋದು, ಮತ್ತು ಬ್ಯಾಕ್ ಸೈಡ್ ಹಂಗಂಗೆ ಇಟ್ಕೊಳ್ಳೋದು. ಸೊಂಟ ನೋವು ತುಂಬಾ ಇತ್ತು. ಅಂದರೆ ಕುತ್ಕೊಂಡ್ರೆ ಎದ್ದೇಳೋದಕ್ಕಾಗ್ತಾ ಇರಲಿಲ್ಲ, ಅಷ್ಟು ಪೇಯ್ನ್ ಆಗೋದು. ಬಾಡಿ ತುಂಬಾ ಸಫರ್ ಪಡ್ತು ಆ ಟೈಮಲ್ಲಿ. ಯಾಕೆ ಅಂದರೆ ನಮ್ಮ ಮುಖಾಂತರ ಮಗುಗೆ ಎಲ್ಲನೂ ಹೋಗಿರುತ್ತೆ, ನಮ್ಮ ಕಂಟೆಂಟು, ನಮ್ಮ ಬಾಡಿಲಿ ಏನೇನು ಕಂಟೆಂಟ್ ಇರುತ್ತೆ ಅದೆಲ್ಲ ಪಾಪಗೆ ಹೋಗಿರುತ್ತೆ. ಅದರಿಂದ ಅದು ರಿಕವರಿ ಆಗೋದಕ್ಕೆ ತುಂಬಾ ಬೇಕು, ತುಂಬ ತಿಂಗಳು ಬೇಕು. ಕೆಲವೊಬ್ಬರಿಗೆ 1 ವರ್ಷ ತೊಗೊಳುತ್ತೆ, ಕೆಲವೊಬ್ಬರಿಗೆ ತಿಂಗಳುಗಳಲ್ಲೇ ಕವರ್ ಆಗಿಬಿಡುತ್ತೆ. ಬಟ್ ನನಗೆ 1-2 ಇಯರ್ಸ್ ಹಾಗೆ ಆಗೋದು ಸೇಮ್. ಬಾಡಿ ಎಲ್ಲ ಹಂಗಂಗೆ ಇಟ್ಕೊಳ್ಳೋದು, ಮೋಷನ್ ಪ್ರಾಬ್ಲಮ್ ಒಂದು 3-4 ಮಂತ್ಸ್ ಆದರೂ ಮೋಷನ್ ಪ್ರಾಬ್ಲಮ್ ಕ್ಲಿಯರೇ ಆಗಲಿಲ್ಲ. ಮತ್ತು ಈ ಬಾಯಿ ಕಟ್ಟು ಅಂತ ಹೇಳ್ತಾರಲ್ಲ, ಅದು ಬೇರೆ ಮಾಡಿದ್ರ, ಅದರಿಂದ ತುಂಬಾ ಪ್ರಾಬ್ಲಮ್ ಆಯಿತು. ಮತ್ತು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿದ್ವಿ ನಾವು, ಈ ರೀತಿ ಆಗ್ತಿದೆ, ಮೋಷನ್ ಪ್ರಾಬ್ಲಮ್ ಆಗ್ತಿದೆ, ಕೈಯೆಲ್ಲ ಹಂಗಂಗೆ ಇಟ್ಕೊತಿದೆ, ಕಾಲೆಲ್ಲ ಹಂಗಂಗೆ ಇಟ್ಕೊತಿದೆ ಅಂತ. ಫುಡ್ ಚೆನ್ನಾಗಿ ತಿನ್ನಬೇಕು ನೀವು, ಫುಡ್ ತಿನ್ನಲಿಲ್ಲ ಅಂದರೆ ಆಗೋದಿಲ್ಲ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಫುಡ್ ತಿನ್ನಲಿಲ್ಲ ಅಂದರೆ ನೀವು ಆಪ್ರೇಷನ್ ಮಾಡಬೇಕಾಗುತ್ತೆ. ಅಂದರೆ ಮೋಷನ್ ಪ್ರಾಬ್ಲಮ್ ಕಂಟಿನ್ಯೂಸ್ ಆಗಿ ಅದೇ ರೀತಿ ಆದರೆ ಆಪ್ರೇಷನ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಆ ರೀತಿ ಎಲ್ಲ ಹೇಳಿದ್ರು. ತುಂಬಾ ಒಂದು 2 ಇಯರ್ಸು ಅಂದರೆ ಮೋಷನ್ ಪ್ರಾಬ್ಲಮ್ ಒಂದು 5 ಮಂತ್ಸ್ಗೆ ಕ್ಲಿಯರ್ ಆಯಿತು. ಬಟ್ ಬಾಡಿ ಪೇನ್ಸು, ಬಾಡಿ ಎಲ್ಲ ಹಿಡ್ಕೊಳ್ಳೋದು, ನರ ಎಲ್ಲ ಹಂಗಂಗೆ ಹಿಡ್ಕೊಳ್ಳೋದು, ಹಾಗೆಲ್ಲ ಆದಾಗ ತುಂಬಾ ಸಫರ್ ಪಟ್ಬಿಟ್ಟಿದ್ದೀನಿ. ಆವಾಗ ಗೊತ್ತಾಯಿತು ನನಗೆ ಚೆನ್ನಾಗಿ ತಿನ್ನಬೇಕು, ಪ್ರೆಗ್ನೆನ್ಸಿಲೂ ಚೆನ್ನಾಗಿ ತಿನ್ನಬೇಕು, ಆಫ್ಟರು ಬಾಯಿ ಕಟ್ಟು ಅದೆಲ್ಲ ಮಾಡಬಾರ್ದು. ಅಂದರೆ ಕೆಲವೊಂದು ಐಟಮ್, ಬಾಳೆಹಣ್ಣು, ಈ ಶೀತದ್ದು ಅದು ಓಕೆ, ಎಲ್ಲದನ್ನು ತೀರಾ ಅವಾಯ್ಡ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಟ್ಯಾಬ್ಲೆಟು ಅಷ್ಟೇ ತೊಗೊಬೇಕಾಗಿತ್ತು ಅಂತ ಆವಾಗ ಅನ್ನಿಸ್ತು ನನಗೆ. ಯಾರ ಮಾತು ಕೇಳಬಾರ್ದು, ಅಂದರೆ ನಾವೇ ಡಾಕ್ಟರ್ ಆಗ್ಬಿಡ್ತೀವಿ ಕೆಲವೊಂದು ಸರಿ. ಅಂದರೆ ನಮ್ಮದೇ ಆಲೋಚನೆಗಳು ರೈಟು, ನಮ್ಮದೇ ಡಿಸಿಷನ್ ರೈಟು ಅಂತ ಅಂದ್ಕೊಂಡು ನಮ್ಮದೇ ಏನೇನೋ ಕಲ್ಪನೆ ಮಾಡಿಕೊಂಡು ರಾಂಗ್ ಥರ ಥಿಂಕ್ ಮಾಡಿಬಿಡ್ತೀವಿ, ಮಾಡಿ ನಾವೇ ಡಾಕ್ಟರ್ಗಳಾಗ್ತೀವಿ ಒಂದೊಂದು ಸರಿ. ಸೊ ಆ ರೀತಿ ನಿಜವಾಗ್ಲೂ ಯಾರೂ ಮಾಡಬೇಡಿ. ಪ್ರೆಗ್ನೆನ್ಸಿ ಟೈಮು ತುಂಬಾ ಇಂಪಾರ್ಟೆಂಟು, ಆಫ್ಟರ್ ಡೆಲಿವರಿನೂ ಅಷ್ಟೇ ತುಂಬಾ ಇಂಪಾರ್ಟೆಂಟು. ಯಾವುದಕ್ಕೆ ಅಂದರೆ ಚೆನ್ನಾಗಿ ತಿನ್ನೋದಕ್ಕೆ, ಮತ್ತು ಟ್ಯಾಬ್ಲೆಟ್ ಆಗಲಿ ತೊಗೊಳ್ಳೋದಕ್ಕೆ, ಎಲ್ಲದಕ್ಕೂ ಅಷ್ಟೇ ನೆಮ್ಮದಿಯಾಗಿರಬೇಕು. ಮತ್ತು ಆರೋಗ್ಯವಾದನ್ನ ತಿನ್ನಬೇಕು, ಎಷ್ಟಾಗುತ್ತೆ ಅಷ್ಟು ನಮಗೆ, ನಮ್ಮ ಬಾಡಿಗೆ ಎಷ್ಟಾಗುತ್ತೆ ಅಷ್ಟು ಐರನ್ನು, ವಿಟಮಿನ್ನು, ಕ್ಯಾಲ್ಶಿಯಮ್ಮು ಅದನ್ನು ಚೂಸ್ ಮಾಡಿನೇ ತಿಂದರೂ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ರೈಸ್ ಐಟಮ್ ಕಮ್ಮಿ ಮಾಡಿ ಅವನ್ನೆಲ್ಲ ಜಾಸ್ತಿ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಈಗ ಮಾಡ್ತಿರೋದು ಅದೇನೆ, ಸೆಕೆಂಡ್ ಪ್ರೆಗ್ನೆನ್ಸಿಲಿ ನಾನು ಮಾಡ್ತಿರೋದು. ಫುಲ್ಲು ರೈಸ್ ಐಟಮ್ ಆ ಥರ ಅವಾಯ್ಡ್ ಮಾಡೋದಂತ ಏನಿಲ್ಲ, ರೈಸ್ ಐಟಮು ತಿಂತೀನಿ, ಪ್ರೋಟೀನು, ಐರನ್ನು, ವಿಟಮಿನ್ನು, ಕ್ಯಾಲ್ಶಿಯಮ್ ಏನೇನಿರುತ್ತೆ ಅದನ್ನು ಚೂಸ್ ಮಾಡಿನೇ ತಿಂತೀನಿ. ಮತ್ತು ನಾನೇ ಮಾಡ್ಕೊಂಡು ತಿಂತಾಯಿದ್ದೀನಿ ಎಲ್ಲದನ್ನು ಅಷ್ಟೇ. ನನಗಾದಂಗೆ ಸುಧಾರಿಸ್ಕೊಂಡು ಎಲ್ಲದನ್ನು ನಾನೇ ಮಾಡ್ಕೊಂಡು ತಿಂತಾಯಿದ್ದೀನಿ. ಮತ್ತು ನಾನ್ ವೆಜ್ಜು ಅಷ್ಟೇ, ಆಲ್ಮೋಸ್ಟ್ ಆಲ್ ವೀಕ್ಲಿ ಒಂದು
ಟ್ವೈಸು ಥ್ರೈಸೇ ಆಗೋಗ್ಬಿಡುತ್ತೆ ಒಂದೊಂದು ಸರಿ. ಆ ರೀತಿ ಚೆನ್ನಾಗಿ ತಿಂತಾಯಿದ್ದೀನಿ. ಇವಾಗ ಆರಾಮಾಗಿದ್ದೀನಿ. ಮಾತ್ರೆನೂ ಅಷ್ಟೇ, ಯಾವುದೇ ಮಾತ್ರೆ ಒಂದು ಮಾತ್ರೆನೂ ಸ್ಕಿಪ್ ಮಾಡಿಲ್ಲ. ಎಕ್ಸ್ಪೆಷಲಿ ಕ್ಯಾಲ್ಶಿಯಂ ಮಾತ್ರ ಯಾವುದನ್ನು ಸ್ಕಿಪ್ ಮಾಡೇ ಇಲ್ಲ. ನಾನು ಕಂಟಿನ್ಯೂಸ್ ಆಗಿ ತೊಗೊತಾ ಇದ್ದೀನಿ, ಆರಾಮಾಗಿದ್ದೀನಿ. ಸೊ ಫಸ್ಟು ಆರಾಮಾಗಿದ್ದೆ ಫಸ್ಟ್ ಪ್ರೆಗ್ನೆನ್ಸಿಲಿ, ಬಟ್ ಮಾತ್ರೆ ತೊಗೊಳ್ಲಿಲ್ಲ ಅಂತಲೇ ಎಫೆಕ್ಟ್ ಹೊಡಿತು ಅಂತ ಹೇಳಲ್ಲ ನಾನು. ಆದರೂ ಹಂಗೆ ಆಗಿರುತ್ತೆ, ಯಾಕೆಂದರೆ ನಾನು ಮಾತ್ರೆ ತೊಗೊಂಡೇ ಇರಲಿಲ್ಲ. ನಾನು ಯೋಚನೆ ಮಾಡಿದ ಪ್ರಕಾರ ಹಾಗೆ ಇದೆ ಮೇ ಬಿ. ಅಂದರೆ ನಾವು ಬಾಡಿಗೆ ಏನೇನು ಬೇಕು ಅದು ಕೊಡಲಿಲ್ಲ ಅಂದರೆ ಆ ಟೈಮಲ್ಲಿ ಎಲ್ಲ ಲಾಸ್ ಆದರೆ ಒಂದೇ ಸರಿ, ಇವಾಗ ಮನುಷ್ಯ ಒಂದೇ ಸರಿ ಬ್ಲಾಸ್ಟ್ ಆದ ಅಂದರೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅದೇ ರೀತಿ ನಮ್ಮ ಬಾಡಿನೂ ಅಷ್ಟೇ. ನಮ್ಮ ಬಾಡಿಲಿರೋದು ಎಲ್ಲದೂ ಒಂದೇ ಸರಿ ಹೋದರೆ ಹಂಗೆ ಅನಿಸುತ್ತೆ, ನಮಗೆ ತುಂಬ ವೀಕ್ ಅನಿಸುತ್ತೆ ಆ ಟೈಮಲ್ಲಿ. ಮತ್ತು ನಮ್ಮ ಇಂಡಿಯನ್ ಕಲ್ಚರಲ್ಲಿ ಎಲ್ಲ ಫುಡ್ ಕೊಡೋದಿಲ್ಲ, ಎಲ್ಲ ಬಾಯಿ ಕಟ್ಟು ಆ ರೀತಿ ಮಾಡ್ತಾರೆ. ಅಂದರೆ ಬಾಯಿ ಕಟ್ಟು ಅದೆಲ್ಲ ಕಟ್ಟಬಾರ್ದು, ಕಟ್ಟಬೇಕು ಅನ್ನೋದಲ್ಲ ಇಲ್ಲಿ. ಬಟ್ ಚೆನ್ನಾಗಿ ತಿನ್ನಬೇಕು. ಆ ಟೈಮಲ್ಲಿ ಎಲ್ಲದೂ ಲಾಸ್ ಆಗಿರುತ್ತೆ ಬಾಡೀಲಿ. ಚೆನ್ನಾಗಿ ತಿನ್ನಬೇಕು, ಹೆಲ್ತಿಯಾಗಿರೋದು ತಿನ್ನಬೇಕು, ಹೊರಗಡೆ ತಿನ್ನಬಾರ್ದು. ಹೆಲ್ತಿಯಾಗಿರೋದು ಮನೆಯಲ್ಲೇ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡಿದ್ರೆ ಏನೂ ಪ್ರಾಬ್ಲಮ್ ಇರಲ್ಲ. ನಮ್ಮ ಬಾಡಿಗೆ ನಾವು ಎಷ್ಟು ಒಳ್ಳೇದು ಕೊಡ್ತೀವಿ ಅಷ್ಟು ನಾವು ಹೆಲ್ತಿಯಾಗಿರ್ತೀವಿ, ಅಷ್ಟು ಯಾವ ಕಾಯಿಲೆನೂ ಬರಲ್ಲ, ಮತ್ತು ಫಿಟ್ಟಾಗೂ ಇರ್ತೀವಿ, ಹೆಲ್ತಿಯಾಗೂ ಇರ್ತೀವಿ ಅಂತ ನನ್ನ ಒಪಿನಿಯನ್ನು. ಬೇರೆಯವ್ರ ಒಪಿನಿಯನ್ ಏನಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಕೆಲವೊಬ್ರು ಒಪಿನಿಯನ್ ಒಂದೊಂಥರಲ್ವ. ನನ್ನ ಒಪಿನಿಯನ್ ಈ ರೀತಿ ಇದೆ. ಸೊ ಅದಕ್ಕೋಸ್ಕರ ಶೇರ್ ಮಾಡಿದೆ, ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು ಅಂತ. ಸೊ ಫ್ರೆಂಡ್ಸ್, ಈ ಕಂಟೆಂಟ್ ಏನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ್ಯಾವ ರೀತಿ ಕಂಟೆಂಟ್ ಬೇಕು ಅಂತ ಕಮೆಂಟಲ್ಲಿ ಹಾಕಿ, ನಾನು ಆ ರೀತಿ ಕಂಟೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲಾಂಗ್ ವೀಡಿಯೋಸು ಇವಾಗ ಸ್ವಲ್ಪ ಹಾಕೋದಕ್ಕೆ ಆಗ್ತಾ ಇಲ್ಲ, ಅಂದರೆ ಎಡಿಟಿಂಗ್ ಎಲ್ಲ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಲಾಂಗ್ ವೀಡಿಯೋಸ್ ಹಾಕ್ತಿಲ್ಲ. ಬೇಕಂದರೆ ನೀವು ಶಾರ್ಟ್ ವೀಡಿಯೋಸಲ್ಲಿ ನಾನು ಹೆಲ್ತಿ ಲೈಫ್ ಸ್ಟೈಲ್ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ಮಾರ್ನಿಂಗ್ ವೀಡಿಯೋಸ್ ಹಾಕ್ತೀನಿ. ಶಾರ್ಟ್ಸಲ್ಲಿ ಇದೇ ಚಾನಲಲ್ಲಿ ಯೂಟ್ಯೂಬಲ್ಲಿ ಹೋಗಿ ನೀವು ನೋಡ್ಬೋದು, ಚೆಕ್ ಮಾಡಿ. ಬೇಕಂದರೆ ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು ನಾನು ಮಾಡ್ತಿರುವಂಥದ್ದು, ನನ್ನ ಕಂಟೆಂಟು ಮತ್ತು ನನ್ನದೊಂದೆರಡು ಟಿಪ್ಸ್ಗಳು ಇರ್ತಾವಲ್ಲ ಲೈಫಲ್ಲಿ, ಆ ರೀತಿ ಯೂಸ್ ಆಗ್ಬೋದು. ಬೇಕಂದರೆ ಹೋಗಿ ಚೆಕ್ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.